ಹೀಗೆಲ್ಲ ಆಗುವುದು ದೇಹದಲ್ಲಿ ಪ್ರೋಟೀನ್ ಕೊರತೆಯಿಂದಾಗಿ. ಈ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಎಚ್ಚೆತ್ತುಕೊಳ್ಳಿ. ನಮ್ಮ ದೇಹವನ್ನು ಆರೋಗ್ಯವಾಗಿಡುವಲ್ಲಿ ಪ್ರೋಟೀನ್ ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಮುಖ್ಯವಾಗಿ ದೇಹದ ಮಾಂಸಖಂಡಗಳ ಬೆಳವಣಿಗೆಯಲ್ಲಿ, ಮೂಳೆಗಳ ಸದೃಢತೆಯಲ್ಲಿ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇವುಗಳ ಪಾತ್ರ ಮರೆಯುವ ಹಾಗಿಲ್ಲ. ಹೀಗಾಗಿ ದೇಹದಲ್ಲಿ ಈ ಪ್ರಮುಖ ಪೌಷ್ಟಿಕಾಂಶದ ಕೊರತೆ ಕಾಣಿಸಿಕೊಳ್ಳದಂತೆ ನೋಡಿಕೊಳ್ಳಬೇಕು. ಇಲ್ಲ ಅಂದ್ರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಮ್ಮ ದೇಹದ ಪ್ರತಿಯೊಂದು ಕಾರ್ಯಚಟುವಟಿಕೆಗೆ ಪ್ರೋಟೀನ್ ಅಂಶ ಅಗತ್ಯವಾಗಿ ಬೇಕು ಎಂಬುದು ನಮ್ಮೆಲ್ಲರಿಗೂ ಗೊತ್ತು. ಒಂದು ವೇಳೆ ದೇಹದಲ್ಲಿ ಪ್ರೋಟೀನ್ ಕೊರತೆ ಕಾಣಿಸಿಕೊಂಡರೆ ಅನಾರೋಗ್ಯಕ್ಕೀಡಾಗುವ ಸಾಧ್ಯತೆ ಇರುತ್ತದೆ. ಯಾಕೆಂದರೆ ದೇಹದ ಮಾಂಸಖಂಡಗಳ ಬೆಳವಣಿಗೆಯಲ್ಲಿ, ಮೂಳೆಗಳ ಸದೃಢತೆಯಲ್ಲಿ, ಬುದ್ಧಿಶಕ್ತಿಯ ಚುರುಕುತನದಲ್ಲಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಹಾಗೂ ದೇಹದಲ್ಲಿ ಮೆಟಾಬಾಲಿಸಂ ಪ್ರಕ್ರಿಯೆಯನ್ನು ಉತ್ತೇಜಿಸುವಲ್ಲಿ ಪ್ರೋಟೀನ್ ಅಂಶದ ಪಾತ್ರ ಇದ್ದೇ ಇರುತ್ತದೆ. ಹಾಗಾಗಿ ನಾವು ಸೇವಿಸುವ ಆಹಾರ ಪದ್ಧತಿಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿರುವ ಹಣ್ಣು, ತರಕಾರಿಗಳನ್ನು ಸೇರಿಸಿಕೊಳ್ಳುವುದರ ಜೊತೆಗೆ ಇನ್ನಿತರ ಆಹಾರ ಪದಾರ್ಥಗಳಾದ ಮೊಸರು, ಮೊಟ್ಟೆ, ಮೀನು, ಕಾಳುಗಳು, ಬೀಜಗಳು ಇತ್ಯಾದಿಗಳನ್ನು ನಿಯಮಿತವಾಗಿ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಬೇಕು. ಪ್ರೋಟೀನ್ ಕೊರತೆಯ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ಸಾಮಾನ್ಯವಾಗಿ ದೇಹದಲ್ಲಿ ಪ್ರೋಟೀನ್ ಕೊರತೆಯು ಕಾಣಿಸಿಕೊಂಡ ಬಳಿಕ ಆರಂಭಿಕ ಹಂತದಲ್ಲಿ ಯಾವುದೇ ರೋಗ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಒಂದು ವೇಳೆ ಇದರ ರೋಗ ಲಕ್ಷಣಗಳು ಕಾಣಿಸಿಕೊಂಡ ಬಳಿಕವೂ ಕೂಡ ನಿರ್ಲಕ್ಷ್ಯ ಮಾಡುತ್ತಾ ಹೋದರೆ ಅನೇಕ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಕೆಲವೊಮ್ಮೆ ಪ್ರೋಟೀನ್ ಸಮಸ್ಯೆಯಿಂದ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆಗಳು ಬಹಳ ಬೇಗನೆ ಗುಣವಾಗುತ್ತವೆ. ಆದರೆ ಕೆಲವೊಂದು ಬಾರಿ ಈ ಪೋಷಕಾಂಶಗಳಿಂದ ಕಂಡು ಬಂದಿರುವ ಆರೋಗ್ಯ ಸಮಸ್ಯೆಗಳನ್ನು ದೀರ್ಘಕಾಲದವರೆಗೆ ಹೋರಾಡಬೇಕಾಗುತ್ತದೆ. ಆದ್ದರಿಂದ ಪ್ರೋಟೀನ್ ಕೊರತೆಯ ಲಕ್ಷಣಗಳು ಕಾಣಿಸಿಕೊಂಡಾಗ ದೇಹದಲ್ಲಿ ಪ್ರೋಟೀನ್ ಕೊರತೆಯನ್ನು ತಕ್ಷಣವೇ ಪೂರೈಸಬೇಕು. ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿ. ನಿಮಗೆ ಗೊತ್ತಿರಲಿ, ಒಂದೊಂದು ಬಗೆಯ ಆಹಾರ ಪದಾರ್ಥಗಳಲ್ಲಿ ಒಂದೊಂದು ರೀತಿಯಲ್ಲಿ ಪೌಷ್ಟಿಕ ಸತ್ವಗಳು ಒಂದೊಂದು ಪ್ರಮಾಣದಲ್ಲಿರುತ್ತವೆ. ಕೆಲವರಿಗೆ ಮಾಂಸಾಹಾರ ಬಹಳ ಇಷ್ಟ, ಇನ್ನು ಕೆಲವರಿಗೆ ಸಸ್ಯಾಹಾರ ಅವರ ದಿನನಿತ್ಯದ ಆಹಾರ ಪದ್ಧತಿಯಾಗಿರುತ್ತದೆ. ಹಾಗಾಗಿ ತಮಗೆ ಬೇಕಾದ ಆಹಾರ ಪದ್ಧತಿಯನ್ನು ಆಯ್ಕೆ ಮಾಡಿಕೊಂಡು ಪೌಷ್ಟಿಕಾಂಶಗಳ ವಿಚಾರದಲ್ಲಿ ಯಾವುದೇ ಕೊರತೆಯನ್ನು ತಂದುಕೊಳ್ಳದೆ ಆರೋಗ್ಯಕರವಾಗಿ ಜೀವಿಸುವುದನ್ನು ಪ್ರತಿಯೊಬ್ಬರೂ ಅಭ್ಯಾಸ ಮಾಡಿಕೊಳ್ಳಬೇಕು. ಹೀಗಾಗಿ ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಬೇಕು. ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳು, ಹಾಗಾಗಿ ಸಸ್ಯಾಹಾರಿಗಳಾದರೆ ಸಸ್ಯಗಳಿಂದ ಸಿಗುವ ಉತ್ಪನ್ನಗಳಲ್ಲಿ ಅಡಕವಾಗಿರುವ ಪ್ರೋಟೀನ್ ಅಂಶವನ್ನು ನಿಮ್ಮದಾಗಿಸಿಕೊಳ್ಳಿ. ಉದಾಹರಣೆಗೆ ಬೇಳೆಕಾಳುಗಳು, ಆಲೂಗಡ್ಡೆ, ಹಾಲು, ಮೊಸರು, ಪನ್ನೀರ್ ಮತ್ತು ಹಣ್ಣು ತರಕಾರಿಗಳು. ಅದೇ ರೀತಿ ಮಾಂಸಾಹಾರಿಗಳಾಗಿದ್ದರೆ ಮಾಂಸಾಹಾರದ ಪದಾರ್ಥಗಳಾದ ಚಿಕನ್, ಟ್ಯೂನ್, ಮೀನು, ಮೊಟ್ಟೆ ಇತ್ಯಾದಿಗಳಲ್ಲಿ ಲಭ್ಯವಿರುವ ಪ್ರೋಟೀನ್ ಅಂಶವನ್ನು ಸೇವನೆ ಮಾಡಿ. ಪ್ರೋಟೀನ್ ಕೊರತೆಯ ರೋಗ ಲಕ್ಷಣಗಳು ದಿನಚರಿ ಮತ್ತು ಆಹಾರ ಪದ್ಧತಿಯಲ್ಲಿನ ಬದಲಾವಣೆಗಳಿಂದಾಗಿ ದೇಹವು ಅಗತ್ಯವಾದ ಪ್ರೋಟೀನ್ಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ದೇಹದಲ್ಲಿ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ದೇಹದಲ್ಲಿ ಪ್ರೋಟೀನ್ ಕೊರತೆಯ ಮುಖ್ಯ ಲಕ್ಷಣಗಳು ಊತ, ಬೆಳವಣಿಗೆಯಲ್ಲಿ ಅಡಚಣೆ ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ. ಇದಲ್ಲದೆ ಮೂಳೆಗಳು ದುರ್ಬಲಗೊಳ್ಳುವುದು, ಕೂದಲು ಉದುರುವುದು, ಒಣ ಚರ್ಮ ಕೂಡ ಇದರ ಆರಂಭಿಕ ಲಕ್ಷಣಗಳಲ್ಲಿ ಸೇರಿವೆ. ಪ್ರೋಟೀನ್ ಅನ್ನು ಹಲವು ಭಾಗಗಳಾಗಿ ವಿಂಗಡಿಸಲಾಗಿದೆ. ಇವುಗಳಲ್ಲಿ ಪ್ರತಿಕಾಯಗಳು, ಸಂಪರ್ಕ ಪ್ರೋಟೀನ್ಗಳು, ಕಿಣ್ವಗಳು, ಹಾರ್ಮೋನ್ ಪ್ರೋಟೀನ್ಗಳು, ರಚನಾತ್ಮಕ ಪ್ರೋಟೀನ್ಗಳು, ಶೇಖರಣಾ ಪ್ರೋಟೀನ್ಗಳು ಮತ್ತು ಸಾರಿಗೆ ಪ್ರೋಟೀನ್ಗಳು ಸೇರಿವೆ. ಪ್ರೋಟೀನ್ಗಳು ನಮ್ಮ ಇಡೀ ದೇಹವನ್ನು ಆರೋಗ್ಯವಾಗಿಡಲು ಕೆಲಸ ಮಾಡುತ್ತವೆ. ಪ್ರೋಟೀನ್ ಕೊರತೆಯ ಆರಂಭಿಕ ರೋಗ ಲಕ್ಷಣಗಳು
ದೇಹದಲ್ಲಿ ಪ್ರೋಟೀನ್ ಕೊರತೆಯ ಆರಂಭಿಕ ಲಕ್ಷಣಗಳು ಕೂದಲು ಮತ್ತು ಚರ್ಮದ ಮೇಲೆ ಕಂಡುಬರುತ್ತದೆ. ಅಂದರೆ ಕೂದಲು ಒಣಗುವುದು ಮತ್ತು ಒಡೆಯುವುದು ಇದರ ಆರಂಭಿಕ ಲಕ್ಷಣವಾಗಿದೆ. ಇದರ ಜೊತೆಗೆ ಒಣ ತ್ವಚೆ, ಚರ್ಮದ ಸಿಪ್ಪೆ ಸುಲಿಯುವುದು ಕೂಡ ಇದರ ಲಕ್ಷಣವಾಗಿದೆ. ಅಷ್ಟೇ ಅಲ್ಲದೆ ಕಿವಿ, ಕಂಕುಳು, ತೊಡೆ ಅಥವಾ ಸೊಂಟ ಮತ್ತು ಜನನಾಂಗಗಳ ಮೇಲೆ ಅಲರ್ಜಿಗಳು ಅಥವಾ ಗಾಯಗಳು ಸಹ ಇದರ ಲಕ್ಷಣಗಳಾಗಿವೆ. ಇದರೊಂದಿಗೆ ಸ್ನಾಯು ದೌರ್ಬಲ್ಯ, ಆಯಾಸ, ಶಕ್ತಿಯ ಕೊರತೆಯ ಭಾವನೆ, ಉಗುರುಗಳು ದುರ್ಬಲಗೊಳ್ಳುವುದು ಮತ್ತು ಮುರಿಯುವುದು, ದೇಹದ ಎಲ್ಲಿಯಾದರೂ ಊತ ಕಾಣಿಸಿಕೊಳ್ಳುವುದು ಸಹ ಪ್ರೋಟೀನ್ ಕೊರತೆಯ ಗಂಭೀರ ಲಕ್ಷಣಗಳಾಗಿವೆ. ದೇಹದಲ್ಲಿ ಪ್ರೋಟೀನ್ ಹೆಚ್ಚಿಸಲು ಏನು ಮಾಡಬೇಕು? ಮೇಲೆ ತಿಳಿಸಿದ ಯಾವುದೇ ಲಕ್ಷಣಗಳು ನಿಮ್ಮಲ್ಲಿ ಕಂಡುಬಂದರೆ ದೇಹದಲ್ಲಿನ ಪ್ರೋಟೀನ್ ಕೊರತೆಯನ್ನು ನೀಗಿಸಲು ಪ್ರಯತ್ನಗಳನ್ನು ಪ್ರಾರಂಭಿಸಿ. ಇದಕ್ಕಾಗಿ ಪ್ರೋಟೀನ್ ಭರಿತ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿ. ವೈದ್ಯರನ್ನು ಸಂಪರ್ಕಿಸಿದ ನಂತರ ನೀವು ಪ್ರೋಟೀನ್ ಪೂರಕಗಳನ್ನು ಸಹ ತೆಗೆದುಕೊಳ್ಳಬಹುದು. ಪ್ರೋಟೀನ್ ಕೊರತೆ ಇದ್ದರೆ ಅದನ್ನು ಪರೀಕ್ಷಿಸಿ. ಇದರಿಂದ ದೇಹದಲ್ಲಿ ಯಾವ ಪ್ರೋಟೀನ್ ಕೊರತೆ ಇದೆ ಎಂದು ನಿಮಗೆ ತಿಳಿಯಬಹುದು. ಇಲ್ಲ ಅಂದ್ರೆ ಪ್ರೋಟೀನ್ ಕೊರತೆಯನ್ನು ನೀಗಿಸಲು ನೀವು ಆಹಾರ ತಜ್ಞರನ್ನು ಸಹ ಸಂಪರ್ಕಿಸಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.